ಯಾರಾದರೂ ನಮ್ಮ ಸರ್ಕಾರ ಏನು ಕ್ರಮ ತಗೊಳ್ತಾರೆ ನೋಡಬೇಕಲ್ಲ. ಡಿ ಕೆ ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ ಭಾಳ ಹಾರ್ಡ್ ಆಗಿವತ್ತು. ತುಂಬ ನಾನು ಭಾಳ ವೆಲ್ಕಮ್ ಮಾಡ್ತೇನೆ. ಸಿದ್ದರಾಮಯ್ಯನವರಿಗೆ ನಾನು ಪತ್ರ ಬರೆದಿದ್ದೀನಿ. 2024 ನಾನು ಆ ಪತ್ರದ ಕಾಪಿ ತರಲಿಲ್ಲ. 2024 ನಾನು ಪತ್ರ ಬರೆದಿರೋದು. ಎಷ್ಟು ಎಕರೆ ಭೂಮಿಯವರು ತಗೊಂಡಿದ್ದಾರೆ, ಯಾವ ಏರಿಯಾದಲ್ಲಿ ತಗೊಂಡಿದ್ದಾರೆ, ಹೇಗೆ ಜನಗಳಿಗೆ ಅನ್ಯಾಯ ಮಾಡಿದ್ದಾರೆ, ಇದರ ಮೇಲೆ ನೀವು ಕ್ರಮ ತಗೋಬೇಕು ಅಂತೇಳಿ ಎಲ್ಲ ಡಿಟೇಲ್ ಪತ್ರ ಬರೆದಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಅವರೊಂದು ಎಂಡಾರ್ಸ್ಮೆಂಟ್ ಕೊಟ್ಟರು ಹೇಳಿದೆ. ಆದರೆ ಈಗ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಡೆಪ್ಟಿ ಸಿ ಎಂ ಇವತ್ತು ಹೇಳಿರೋ ನಾನು ಕಠಿಣವಾದ ಕ್ರಮ ತಗೋತೀನಿ ಅಂತ. ತುಂಬ ಸಂತೋಷ, ವೆಲ್ಕಮ್ ಮಾಡ್ತೀನಿ. ಅವರು ಬಾಬಾ ಇದು ಕೇಳಿದ್ದು ಭಾಳ ಜಾಸ್ತಿ ಆಯಿತು, ನಾನು ಸರ್ಕಾರ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಓದಿದೆ ನಾನು. ಅವರು ಏನು ಕ್ರಮ ತಗೊಳ್ತಾರೆ ನೋಡೋಣ ಅಂತ. ತಗೊಂಡ್ರೆ ತುಂಬ ಸಂತೋಷ. ಈಗ ಬೆಂಗಳೂರು ಮೈಸೂರು ಪರ್ ಡೇ 5 ಗ್ಯಾರಂಟಿಗಳು ಮಾಡಿ ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡಿಲ್ಲ. ನೀರಾವರಿಗೆ ದುಡ್ಡಿಲ್ಲ. ಇವತ್ತು ರಸ್ತೆ ಮಾಡಿಲ್ಲ. ಇಲ್ಲೊಂದು 10 ಕಿಲೋಮೀಟ್ರು, ಆ ಕಡೆಗೊಂದು 36 ಕಿಲೋಮೀಟ್ರ್. ಇಲ್ಲಿ ನಮ್ಮ ಇದು ತಮಿಳ್ನಾಡಿಗೆ ಹೋಗೋ ರಸ್ತೆಗೂ ಇಲ್ಲಿ ನಮ್ಮ ನೆಲಮಂಗಲಕ್ಕೆ ಹೋಗೋ ರಸ್ತೆ ಇದೆಯಲ್ಲ, ಅದಕ್ಕೆ ಕನೆಕ್ಷನ್ ಕೊಟ್ಟಿರೋದು ಇಷ್ಟೇ. ಪರ್ ಡೇ ಇವತ್ತು 2 ಕೋಟಿ 2.5 ಕೋಟಿ ಪರ್ ಡೇ. ಸದನ ಸಮಿತಿಯಲ್ಲಿ ಬರೆದ್ರು ಅವನಿಗೆ ಅಧಿಕಾರ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ. ಏನು ಕಂಡೀಷನ್ ಇದೆ ಅಂದರೆ, ಈ ರಸ್ತೆ ಮೈಸೂರುವರೆಗೂ ಕಂಪ್ಲೀಟ್ ಮಾಡಿದ ಮೇಲೆ ಅವನೇನಿದ್ರು ಟೋಲ್. ಆಮೇಲೆ ಇದು ಈ ರಸ್ತೆ 30 ವರ್ಷಕ್ಕೆ ಜಾಗ ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು. ಇದು MOU ಸೈನ್ ಆಗಿರೋದು. ಆದರೆ ಕೆಲವರು ಮಹನೀಯರು ಅವ್ರಿಗೆ ಕೊಡಬೇಕು ಅಂತಲೂ ಕೆಲವು ನಿರ್ಣಯಗಳು ಮಾಡಿದ್ದಾರೆ. ಇದೆಲ್ಲ ತುಂಬ ವಿಷಯ ಇದೆ. ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ ಪಾಪ. ಡೆಪ್ಟಿ ಚೀಫ್ ಮಿನಿಸ್ಟ್ರು ಒಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ ಸ್ವಾಮಿಗಳಿದ್ದರು, ಬಾಲಗಂಗಾಧರನಾಥ ಸ್ವಾಮಿಗಳು. ಆಗ ಅವ್ರಿಗೊಂದು ಸನ್ಮಾನ ಮಾಡಿಬಿಟ್ರು. ಕೀಣಿಗೆ ಅದರಲ್ಲಿ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು, ಕಾಂಗ್ರೆಸ್ ಅಧ್ಯಕ್ಷರು ಆ ಸಭೆಯಲ್ಲಿ ಭಾಗಿಯಾದರು. ನಾನು ತುಂಬ ವಿಷಯ ಇದೆ. ಸೋನಿಯಾ ಗಾಂಧಿಗೆ ಬರೆದಿರೋ ಕಾಗದ, ರಾಹುಲ್ ಗಾಂಧಿಗೆ ಬರೆದಿರೋ ಕಾಗದ, ಯಾರ್ಯಾರಿಗೆ ಪತ್ರ ಬರೆದಿದ್ದೇನೆ, ಮನಮೋಹನ್ ಸಿಂಗ್ ಬರೆದಿರೋ ಕಾಗದ. ಈ ರಾಜ್ಯ ನಾಶ ಮಾಡಿದರು. ನಿಮ್ಮ ಉದಾರೀಕರಣದ ನೀತಿಯಿಂದ ನನ್ನ ರೈತರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಅವ್ರನ್ನ ಸಂಪೂರ್ಣವಾಗಿ ಇವತ್ತು
ಇಷ್ಟೊಂದು ದೌರ್ಜನ್ಯ